ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ. ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಒಕ್ಕಲಿಗರ ಸಂಘದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತಿ ಪಾಲ್ಗೊಳ್ಳುವ ಕರೆ. ಜೂನ್ 27ರಂದು ನಡೆಯಲಿರುವ 517ನೇ ಕೆಂಪೇಗೌಡ ಜಯಂತಿ ಆಚರಿಸಲು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಒಕ್ಕಲಿಗರ ಸಂಘದ ವತಿಯಿಂದ ವೈಸಿ ಗೌತಮ್ ರೆಡ್ಡಿ ಕರೆ ನೀಡಿ ಮಾತನಾಡಿ, ಅವರು ಈ ಬಾರಿ ನಡೆಯಲಿರುವ 517ನೇ ಕೆಂಪೇಗೌಡ ಜಯಂತಿಯನ್ನು ನಾವು ಅತ್ಯಂತ ಸಂಭ್ರಮದಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲ ಒಕ್ಕಲಿಗ ಸಮುದಾಯದವರು ಒಂದಾಗಿ ಸೇರಬೇಕು. ಯಾರು ಮುಖಂಡರು, ಯಾರು ಲೀಡರ್ ಎಂಬ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಿಸೋಣ. ಈ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಒಕ್ಕಲಿಗರು ತಮ್ಮ ಮನೆಗಳಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಬೆಂಗಳೂರನ್ನು ನಿರ್ಮಿಸಲು ಕೆಂಪೇಗೌಡರು ಪಟ್ಟ ಶ್ರಮ ಮತ್ತು ಅವರ ವಿಶಾಲ ದೃಷ್ಟಿ ಎಲ್ಲರಿಗೂ ತಿಳಿದಿದೆ. ಜಾತಿ ಭೇದವಿಲ್ಲದೆ ಸಮಾನತೆಯನ್ನು ಸಾರಿದ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸೋಣ. ಬೆಳಗ್ಗೆ 10:30ಕ್ಕೆ ಕನ್ನಂಪಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕುದುರೆ ಮೆರವಣಿಗೆಯೊಂದಿಗೆ ಆರಂಭವಾಗುತ್ತದೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಐಬಿ ಬೆಂಗಳೂರು ಸರ್ಕಲ್, ಮಾರುತಿ ಸ್ಟುಡಿಯೋ ವೃತ್ತ, ಗಜಾನನ ಸರ್ಕಲ್, ಪಿಸಿಆರ್ ಕಾಂಪ್ಲೆಕ್ಸ್, ಚೇಳೂರು ಸರ್ಕಲ್, ಬೆಂಗಳೂರು ಸರ್ಕಲ್, ತಾಲೂಕು ಪಂಚಾಯಿತಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕೆಂಪೇಗೌಡರ ಆಶಯಗಳು ಮತ್ತು ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಈ ಜಯಂತಿ ಶನಿವಾರ ಬಂದಿರುವುದು ನಮ್ಮ ಅದೃಷ್ಟ. ಬೆಂಗಳೂರಿನಲ್ಲಿ ಇರುವ ನಮ್ಮ ತಾಲೂಕಿನ ಎಲ್ಲ ಯುವಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದರು. ಈ ವೇಳೆ ಲಕ್ಷ್ಮೀ ದೇವಕೋಟೆ, ಸುಮನ್, ಮನು, ಸಂತೋಷ್, ಶೇಖರ್ ರೆಡ್ಡಿ, ಗುಡೆ ಮಧುಸೂದನ್ ರೆಡ್ಡಿ, ಸೂರ್ಯ, ಶ್ರೀನಿವಾಸ್ ರೆಡ್ಡಿ, ಗಿರಿ, ಆನಂದ್, ಚರಣ್ ಗೌಡ, ಪ್ರಹ್ಲಾದ ಬಾಬು ರೆಡ್ಡಿ, ಶ್ರೀಕಾಂತ್, ಅಮರ್ ಸೇರಿದಂತೆ ಯುವಕರು ಉಪಸ್ಥಿತರಿದ್ದರು. ನಾದ್ಯಂತ ಎಲ್ಲ ನನ್ನ ಒಕ್ಕಲಿಗ ಕುಲಬಾಂಧವರಿಗೆ ನಮಸ್ಕಾರ. ಈ ಬಾರಿ ನಡೆಯಲಿರುವ 517ನೇ ಕೆಂಪೇಗೌಡ ಜಯಂತಿಯನ್ನು ಚಿಂತಾಮಣಿಯಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದವರು ಸೇರಿ, ಇಲ್ಲಿ ಯಾವುದೇ ಮುಖಂಡರಾಗಲಿ ಮುಖಂಡತ್ವ ಅವರೇ ಲೀಡರ್ಶಿಪ್ ಇರಬೇಕು ಅನ್ನೋಂಥ ಭಿನ್ನಾಭಿಪ್ರಾಯಗಳು ಏನಿಲ್ದಿರ ಎಲ್ಲರೂ ಸುರಾಗವಾಗಿ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಏಕತೆಯಿಂದ ನಾವು ಕೆಂಪೇಗೌಡ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ, ತಾಲೂಕಿನಲ್ಲಿ ಎಲ್ಲ ಒಕ್ಕಲಿಗರು ಮನೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಾಲೂಕಿನಾದ್ಯಂತ ಎಲ್ಲ ಒಕ್ಕಲಿಗ ಕುಲಬಾಂಧವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ ನಮಗೆ ಬೆಂಗಳೂರು ನಮ್ಮ ಕರ್ನಾಟಕ, ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿಯಾಗಿದ್ದು ಅದನ್ನು ಕಟ್ಟಲಿಕ್ಕೆ ಕೆಂಪೇಗೌಡರು ಎಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಬೆಂಗಳೂರು ಎಷ್ಟು ವಿಶಾಲವಾಗಿದೆಯೋ ಅಷ್ಟೇ ವಿಶಾಲವಾಗಿ ಕೆಂಪೇಗೌಡರ ಮನಸ್ಥಿತಿ ಇರ್ತದೆ. ಅಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗಕ್ಕೆ ಜಾತಿ ಭೇದ ಭಾವ ಏನು ಇಲ್ದರೆ ಎಲ್ಲರಿಗೂ ಐಕ್ಯತೆಯಿಂದ ಒಂದೇ ಈಕ್ವಲ್ ಆಗಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅಂತ ನಮ್ಮೆಲ್ಲರಿಗೂ ನಿದರ್ಶನವಾಗಿ ನಗರಗಳನ್ನು ಕಟ್ಕೊಟ್ಟಿದ್ದಾರೆ. ಎಲ್ಲರೂ ಅದೇ ಹಾದಿಯಲ್ಲಿ ನಾವು ನಡ್ಕೊಂಡು ನಮ್ಮ ಕೆಂಪೇಗೌಡರ ಜಯಂತಿಯನ್ನು ತಾಲೂಕಿನಾದ್ಯಂತ ಎಲ್ಲ ಜನಾಂಗ ಜಾತಿ ಎಲ್ಲರೂ ಭೇದ ಭಾವ ಏನು ಇಲ್ಲದೆ ಈ ಜಯಂತಿಗೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರಲ್ಲಿ ನಾವು ಕೈ ಮುಗಿದು ಎಲ್ರಿಗೂ ನಾವು ಮನವಿ ಮಾಡ್ಕೊಳ್ತೀವಿ. ಎಲ್ಲರೂ ಭಾಗವಹಿಸಿ ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಕ್ಕೆ ನೀವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ದೇವಸ್ಥಾನದಲ್ಲಿ ಕುದುರೆ ಮೆರವಣಿಗೆಯೊಂದಿಗೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ತಿಂಡಿ ಸ್ವಲ್ಪ ಅರೇಂಜ್ ಮಾಡಿರ್ತೀವಿ. ತಿನ್ಕೊಂಡು ಎಲ್ಲ ಯುವಕರು ಅಲ್ಲಿಂದ ಐಬಿ ಹತ್ರಕ್ಕೆ ಬಂದು ಐಬಿಯಿಂದ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ, ಅಂದರೆ ಈಗ ಐಬಿಯಿಂದ ಬೆಂಗಳೂರು ಸರ್ಕಲ್ಲಿಂದ ಮಾರುತಿ ಸ್ಟುಡಿಯೋ, ಗಜಾನ ಸರ್ಕಲ್ಲಿಂದ ಪಿಸಿಆರ್ ಕಾಂಪ್ಲೆಕ್ಸಿಂದ ಚೇಳೂರು ಸರ್ಕಲ್ಲು ಮತ್ತು ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ತಾಲೂಕು ಪಂಚಾಯತಿ ಆವರಣಕ್ಕೆ ಬಂದು ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಅಲ್ಲಿಗೆ ಬಂದು ಅಲ್ಲಿ ಕೆಂಪೇಗೌಡರ ಬಗ್ಗೆ ಹಿತವಚನಗಳನ್ನು ನುಡಿತಾರೆ. ಅದನ್ನೆಲ್ಲ ತಿಳ್ಕೊಂಡು ನಮ್ಮ ನಾಡು ಕಟ್ಟಿದಂಥ ಕೆಂಪೇಗೌಡರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಜನಾಂಗಕ್ಕೆ ಏನೇನು ಮಾಡಿದ್ದಾರೆ ಅಂತ ಎಲ್ಲರೂ ಅನ್ಯತಾ ಭಾವಿಸ್ತೀರಾ, ಜಾತಿ ಭಾವ ಇಲ್ದಿರ ಪಕ್ಷಾತೀತವಾಗಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಎಲ್ಲ ಯುವಕರು, ಈ ಬಾರಿ ಜಯಂತಿ ನಮ್ಮ ಅದೃಷ್ಟಕ್ಕೆ ಶನಿವಾರ ಬಂದಿದೆ. ಎಲ್ಲ ಯುವಕರು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಯುವಕರು ಬಂದು ಭಾಗವಹಿಸಿ ಇದನ್ನು ಅದ್ದೂರಿಯಾಗಿ ನಡೆಸ್ಕೋಬೇಕಂತ ಎಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇವೆ. ವರ್ಷ ಯುವಕರು ಅತಿ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಇನ್ನೂ ಹೆಚ್ಚಾಗಿ ಭಾಗವಹಿಸಬೇಕು, ಎಲ್ಲ ಭಾಗವಹಿಸ್ತಾರಂತ ನಾವು ನಂಬಿ ಈ ಮಾಧ್ಯಮ ಮಿತ್ರರಿಗೆ ಈ ಕರೆಯನ್ನು
ಕೊಟ್ಟಿದ್ದೀವಿ. ಎಲ್ಲರೂ ಬಂದು ನಮ್ಗೆ ಸಹಕರಿಸಿದ್ದಾರೆ. ಎಷ್ಟು ಜನ ಚಿತ್ರವನ್ನು 8,000 ಜನವರೆಗೂ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ.